ಅಯ್ಯೋ ದೇವ್ರೆ! ಎಲ್ಲಿಂದ ಬಂದ್ರಪ್ಪ ಇಲ್ಲಿ ಜನ, ಇಲ್ಲಿ ಇಷ್ಟು ಜನ. ₹500 ₹1000 ದುಡ್ಡಿನ ಆಸೆಗೆ ಮನೆ ಮಠ ಎಲ್ಲ ಬಿಟ್ಟು, ಬಿಸಿಲು ಅನ್ನೋದನ್ನು ನೋಡದೆ, ಕೂರೋದಕ್ಕೊಳ್ಳೆ ಜಾಗ ಇಲ್ದಲೆ, ಕುಡಿಯೋದಕ್ಕೊಳ್ಳೆ ನೀರಿಲ್ದಲೆ, ತಿನ್ನೋದಕ್ಕೊಳ್ಳೆ ಅನ್ನ ಇಲ್ದಲೆ, ಯಾರಿಗೋಸ್ಕರ ಬಂದಿದ್ದಾರಪ್ಪ ಇಷ್ಟು ಜನ ಅಂತ ನೋಡ್ಕೊಂಡು ಬರೋಣ ಅಂತ ಒಂದು ರೌಂಡ್ ಬಂದೆ. ನೋಡಿ, ಇವರು ಕೊಡ್ತಾ ಇರೋ ₹500 ದುಡ್ಡಿನ ಆಸೆಗೆ, ₹1000 ದುಡ್ಡಿನ ಆಸೆಗೆ ಯಾವ ಥರ ಬಂದಿದ್ದಾರೆ ನೋಡಿ. ಅವರು ಕೊಡ್ತಾ ಇರೋ ಪ್ರತಿಯೊಂದು ಹಣನೂ ಇವರೇ ಇಂಡೈರೆಕ್ಟಾಗಿ ಮತ್ತು ಡೈರೆಕ್ಟಾಗಿ ಕಟ್ಟೋ ಟ್ಯಾಕ್ಸ್ ದುಡ್ಡು ಅನ್ನೋದು ಇವ್ರಿಗೆ ಐಡಿಯಾನ ಇದೆಯೋ ಇಲ್ವೋ ಗೊತ್ತಿಲ್ಲ. ಇಂಥವ್ರು ನಂಬ್ಕೊಂಡು ನಾವು ಈ ದೇಶನ ಉದ್ಧಾರ ಮಾಡಬೇಕು ಅಂತ ಅಂದ್ಕೊಳ್ತೀವಲ್ಲ, ನಮಗೆ ನಾವು ಯಾವುದ್ರಲ್ಲಿ ನೋಡ್ಕೋಬೇಕು ಅನ್ನೋದೇ ಗೊತ್ತಾಗಲ್ಲ. ಇಲ್ಲಿ ಯಾರ್ಯಾರನ್ನ ಅಂತ ಸರಿ ಮಾಡೋದು ನೋಡಿ, ಹೇಗೆ ಓಡಾಡ್ತಾ ಇದ್ದಾರೆ ನೋಡಿ. ಇವರೆಲ್ಲ ದೇಶ ಕಟ್ಟೋ ವ್ಯಕ್ತಿಗಳ ಥರ ಕಾಣ್ತಾರೆ. ದೇಶ ಹಾಳು ಮಾಡೋ ವ್ಯಕ್ತಿಗಳನ್ನ ಉದ್ಧಾರ ಮಾಡೋ ನನ್ನ ಮಕ್ಕಳು ಇವರೆಲ್ಲ. ಇಂಥವ್ರಿಂದನೇ ನಮ್ಮ ದೇಶಗಳು ಹಾಳಾಗಿರೋದು. ಇಂಥ ಜನಗಳನ್ನ ಹಿಡ್ಕೊಂಡು ನಮ್ಮ ದೇಶನ ಉದ್ಧಾರ ಮಾಡೋಣ, ನಮ್ಮ ದೇಶದ ಎಲ್ಲದನ್ನು ಸರಿ ಮಾಡೋಣ, ನಮಗೆ ಒಳ್ಳೆ ರಸ್ತೆ ಸಿಗಲಿ, ಒಳ್ಳೆ ನೀರು ಸಿಗಲಿ ಅಂತ ಹೇಗೆ ಅಂದ್ಕೊಳ್ಳೋದು? ಇವ್ರಿಗೆಲ್ಲ ಯಾವುದಾದ್ರೂ ಜೀವನದಲ್ಲಿ ನಾನು ಉದ್ಧಾರ ಆಗಬೇಕು, ನಾವು ಬೆಳಿಬೇಕು, ನಾವು ಬದುಕಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪನಾದರೂ ಯೋಚನೆ ಇದೆಯಾ? ಏನೂ ಇಲ್ಲ. ಬಂದ್ವಾ, ತಿಂದ್ವಾ, ಕುಡ್ದ್ವಾ, ಮಲಗಿದ್ವಾ, ಎದ್ವಾ ಅನ್ನೋ ಜನಗಳ ಥರ ಬದುಕ್ತಾ ಇದ್ದಾರೆ. ಅವರು ಉಪೇಂದ್ರ ಅವ್ರು ಹೇಳ್ತಾರಲ್ಲ ಯಾವುದೋ ಸಿನಿಮಾಗಳಲ್ಲಿ, ಸತ್ ಪ್ರಜೆಗಳು ಅಂತ, ಬೇರೆ ಯಾರೂ ಅಲ್ಲ, ಈ ನನ್ನ ಮಕ್ಕಳೇ ನೋಡಿ. ಇವರಿಗೆ ಸರಿಯಾದ ಒಂದು ಶಿಕ್ಷಣ, ಇರೋದಕ್ಕೊಂದೊಳ್ಳೆ ಮನೆ, ಓಡಾಡೋದಕ್ಕೊಂದೊಳ್ಳೆ ರೋಡು, ಮಕ್ಕಳು ಓದೋದಕ್ಕೊಂದೊಳ್ಳೆ ಸರ್ಕಾರಿ ಶಾಲೆ, ಇವೇನೂ ಬೇಡ. ಏನೋ ಹಿಂಗೊಂದು ಸಮಾವೇಶ ಮಾಡೋದು, ದಿನಕ್ಕೊಂದು ಕ್ವಾರ್ಟ್ರಿಗೆ ದುಡ್ಡು ಕೊಡೋದು, ಒಂದು ₹500 ₹1000 ಕೊಡೋದು, ಇವ್ರು ನುಗ್ಗಿಬಿಟ್ಟು ಏನೋ ನಾನು ಕಡ್ದು ಕಟ್ಟೆ ಹಾಕಿದ್ದೀವಿ ಜೀವನದಲ್ಲಿ ಅಂತ ಮಾಡೋದಕ್ಕೆ ಬೇರೆ ಕೆಲಸ ಇಲ್ದಲೆ ಇಂಥ ಸಮಾವೇಶಗಳಿಗೆ ಬರೋದು. ಬರೀ ₹500 ₹1000 ಚಿಲ್ಲರೆ ದುಡ್ಡುಗೋಸ್ಕರ ಬರ್ತಾರೆ. ಅದೇ ಅವ್ರ ಖರ್ಚು, ಅವ್ರ ಮನೆಯದು, ಅವ್ರ ದುಡಿಮೆ ಇವೆಲ್ಲ ಏನೂ ಬೇಕಾಗಿಲ್ಲ ಇವರಿಗೆ. ಅದೇ ಕಷ್ಟಪಟ್ಟು ನಾವು ದುಡಿತೀವಿ, ನಾವು ಮಾಡ್ತೀವಿ ಅನ್ನೋದು ಏನಾದ್ರು ಬರುತ್ತೆ ಇವರಿಗೆಲ್ಲ. ₹10 ದುಡ್ಡು ದುಡಿಯೋ ಅಷ್ಟು ಯೋಚನೆ ಬರಲ್ಲ. ಬರೀ ಅಲ್ಲಿ ದುಡ್ಡು ಮಾಡಿ, ಇಲ್ಲಿ ದುಡ್ಡು ಮಾಡಿ, ಅಲ್ಲಾಗಿರಿ ಇಲ್ಲಿಗಿರಿ ಅಂತಲೇ ಬದುಕ್ತಾ ಹೋಗ್ತಾರೆ ನೋಡಿ. ಇನ್ನೂ ಅವರು ಕರೆಸಿರೋಂಥ ರಾಜಕಾರಣಿಗಳು ಬಂದೇ ಇಲ್ಲ, ಆಗಲೇ ನೋಡಿ ಹೆಂಗೆ ನಿಂತಿದ್ದಾರೆ. ಇಂಥ ನನ್ನ ಮಕ್ಕಳಿಂದ ನಮ್ಮ ದೇಶಗಳು ಉದ್ಧಾರ ಆಗುತ್ತಾ? ಯಾವತ್ತಿಗೂ ಆಗಲ್ಲ. ಇಲ್ಲಿ ಯಾರನ್ನ ಅಂತ ಸರಿ ಮಾಡೋದು ನೋಡಿ. ಕರೆಕ್ಟಾಗಿ ಈ ಸಿಟಿಯವ್ರು ಯಾರೂ ಬರೋಲ್ಲ ಇಂಥವಕ್ಕೆಲ್ಲ. ಈ ಹಳ್ಳಿ ಕಡೆ ಆಯ್ಕೊಂಡು ತಿಂತಾ ಇರ್ತಾರಲ್ಲ, ಅಂಥ ನನ್ನ ಮಕ್ಕಳೇ ಬರೋದು ಈ ಜಾಗಕ್ಕೆ. ಇಂಥ ಜಾಗದಲ್ಲಿ ಎಂತೆಂಥ ದರಿದ್ರ ನನ್ನ ಮಕ್ಕಳು ಬರ್ತಾರೆ ಅಂತ ತೋರಿಸೋದಕ್ಕೆ ನನಗೆ ಇವತ್ತಿಲ್ಲಿರೋದು. ನಾನೇನು ₹10 ದುಡ್ಡು ತೊಗೊಂಡು ಬಂದಿಲ್ಲ ಇಂಥ ಜಾಗಕ್ಕೆ. ಮಕ್ಕಳು, ಮರಿ, ದೊಡ್ಡವರು, ಸಣ್ಣವರು, ವಯಸ್ಸಾದವರು, ಏನು ಯೋಚನೆ ಇಲ್ದಂಗೆ ಎಲ್ಲರೂ ಹೇಗೆ ಬಂದಿದ್ದಾರೆ ನೋಡಿ, ಒಳ್ಳೆ ದನಗಳ ಥರ. ಎಕ್ಕಡೆ ನೋಡಿದ್ರು ಜನ, ಕೂರೋದಕ್ಕೊಳ್ಳೆ ಜಾಗ ಇಲ್ಲ, ಕುಡಿಯೋದಕ್ಕೊಳ್ಳೆ ನೀರಿಲ್ಲ, ತಿನ್ನೋದಕ್ಕೊಳ್ಳೆ ಅನ್ನ ಇಲ್ಲ. ಆದರೂ ನೋಡಿ ಹೆಂಗೆ ನರ್ಸತ್ ನನ್ನ ಮಕ್ಕಳು ಹೇಗೆ ಬಂದಿದ್ದಾರೆ ನೋಡಿ. ಇಂಥ ಜನಗಳಿಂದ ನಾವು ಈ ದೇಶ ಉದ್ಧಾರ ಮಾಡಬೇಕು, ಎಲ್ಲದನ್ನು ಸರಿ ಮಾಡಬೇಕು ಅನ್ನೋದು. ಲೀಡ್ರ್ಗಳು ಯಾಕೆ ಹೇಳಿ ಲೀಡ್ರ್ಗಳಾಗಿ ಇರ್ತಾರೆ? ಈ ಥರ 500 1000ಕ್ಕೆಲ್ಲ ಕೈ ಚಾಚಿ ಬರ್ತಾರಲ್ಲ ಇಂಥ ದರಿದ್ರ ಜನ. ಇಂಥವ್ರು ಇರೋದ್ರಿಂದನೇ ನಮ್ಮ ದೇಶದಲ್ಲಿ ಯಾವುದು ಉದ್ಧಾರ ಆಗಲ್ಲ, ಏನೂ ಆಗಲ್ಲ. 5 ವರ್ಷಕ್ಕೊಂದ್ಸರಿ ₹500 ₹1000 ನೋಟಿಗೆ ದುಡ್ಡು ತಗೊಂಡು ಓಡಾಡೋ ಅಂಥ ಜನಗಳಿವರೆಲ್ಲ. ಇಂಥ ಜನಗಳು ನಮ್ಮ ದೇಶದಲ್ಲಿ ಏನಿಲ್ಲ ಅಂದರೂ ಕೋಟ್ಯಾಂತರ ಜನ ಇದ್ದಾರೆ. ಈ ಥರ ಎಜುಕೇಷನ್ ಇಲ್ದಲೆ, ಏನು ಓದ್ದಲೆ, ಬರೀ ಇದು ದಾರಿ ಹಳ್ಳಿಗಳಲ್ಲಿ ಅಲ್ಕೊಂಡು ಓಡಾಡೋ ಅಂಥ ಇಂಥ ಜನಗಳು ಇರೋವರೆಗೂ ನಮ್ಮ ದೇಶ ಯಾವ ಥರ ಉದ್ಧಾರ ಆಗ್ಬೇಕು ಹೇಳಿ? ಎಲ್ಲೆಲ್ಲಿಂದ ಬಂದರು, ಎಲ್ಲಿ ಬಂದು ಕೂತಿದ್ದಾರೆ, ಇವ್ರದ್ದೊಂದು ಬದುಕ ಒಳ್ಳೆ ನಾಯಿಗಳ ಥರ ಎಲ್ಲಿ ಬಂದು ಸಾಯ್ತಾ ಇದ್ದಾರೆ. ಅದ್ರ ಬಗ್ಗೆ ಇವ್ರಿಗೆಲ್ಲ ಯೋಚನೆನೇ ಇಲ್ಲ. ಇವ್ರಿಗೇನು ತಿನ್ನೋದಕ್ಕೆ ಒಳ್ಳೆ ಊಟ ಬೇಕು, ಸುತ್ತಬೇಕು, ಎಂಜಾಯ್ ಮಾಡಬೇಕು, ಇಷ್ಟೇ. ಅದು ಬಿಟ್ಟು ಎಲ್ಲದನ್ನು ಸರಿ ಮಾಡೋಣ, ಎಲ್ಲರಿಗೂ ಒಳ್ಳೇದು ಮಾಡೋಣ, ನಮ್ಮ ಫ್ಯಾಮಿಲಿಗಳು ಒಳ್ಳೇದಾಗುವಂಥದ್ದು ಏನಾರು ಮಾಡೋಣ ಮನೇಲಿದ್ದು ಅಂಥವೇನು ಬೇಕಾಗಿಲ್ಲ ಇವರಿಗೆ. ಅವರಿಂದ ಕೆಲಸಗಳು ಬೇಕಾಗಿರಲ್ಲ. ಈ ಥರದ್ದು 500 1000 ಚಿಲ್ಲರೆ ದುಡ್ಡು ಬಂದು ನಾಯಿಗಳ ಥರ ಬಿಸಾಕ್ತಾರಲ್ಲ, ನಾಯಿಗಳಿಗೆ ಬಿಸ್ಕೆಟ್ ಎಸ್ದಂಗೆ, ಇಂಥ ಹಣಗಳಿಗೆ ಆಸೆ ಪಟ್ಟು ಬರುವಂಥ ದರಿದ್ರು ನನ್ನ ಮಕ್ಕಳು ಇವರೆಲ್ಲ. ಇಂಥವ್ರಿಗೆ ಏನೇನು ಅಂತ ಬೈಯೋಣ, ಹೇಗೆ ಅಂತ ಬೈಯೋಣ, ಎಲ್ಲೆಲ್ಲಿ ಅಂತ ಸರಿ ಮಾಡೋಣ.